ವೆಲ್ಕಮ್ ಬ್ಯಾಕ್. ಇನ್ನು ಡಿಕೆ ಶಿವಕುಮಾರ್ ಅವರು ಇವತ್ತು ಸಂಜೆ 4:05ಕ್ಕೆ ಸುಮುಹೂರ್ತದಲ್ಲಿ ಪ್ರಮಾಣ ವಚನವನ್ನ ಸ್ವೀಕಾರ ಮಾಡ್ತಾರೆ. ಆ ಒಂದು ಪ್ರಮಾಣ ವಚನ ಆದ ನಂತರ ಮೊದಲ ಸಂಪುಟ ಸಭೆಯನ್ನ ನಡೆಸಲಿದ್ದಾರೆ. ಪ್ರಮಾಣ ವಚನ ಬಳಿಕ ಡಿಕೆಶಿ ಮೊದಲ ಸಂಪುಟ ಸಭೆಯಲ್ಲಿ 2 ಮಹತ್ವದ ನಿರ್ಧಾರ ಸಾಧ್ಯತೆ ಕೂಡ ಇದೆ. ಸಂಜೆ 5 ಗಂಟೆಗೆ ವಿಧಾನಸೌಧದಲ್ಲಿ ಸಚಿವ ಸಂಪುಟ ಸಭೆ ನಡೆಯಲಿದೆ. ಕೃಷಿ ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ಮಹತ್ವದ ನಿರ್ಧಾರವನ್ನ ತೆಗೆದುಕೊಳ್ಳಲಿದ್ದಾರೆ. ಶಿಕ್ಷಣಕ್ಕೆ ಸಂಬಂಧಿಸಿ ಜನಪ್ರಿಯ ಯೋಜನೆ ಘೋಷಣೆ ಮಾಡುವ ಸಾಧ್ಯತೆ ಇದೆ. ಡಿಕೆಶಿ ಸಿಎಂ ಬೆನ್ನಲ್ಲೇ ರಾಜ್ಯದ ಜನರಿಗೆ ಗುಡ್ ನ್ಯೂಸ್ ಸಿಗುತ್ತಾ? ಹಾಗಾದ್ರೆ ಯಾವ ಗುಡ್ ನ್ಯೂಸ್ ಅನ್ನ ನೀಡ್ತಾರೆ ಈ ಒಂದು ಶಿಕ್ಷಣ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ? ಇನ್ನು ಕೃಷಿ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಗುಡ್ ನ್ಯೂಸ್ ಕೊಡುವ ಸಾಧ್ಯತೆ ಇದೆ. ಸಂಜೆ 5 ಗಂಟೆಗೆ ವಿಧಾನಸೌಧದಲ್ಲಿ ಸಚಿವ ಸಂಪುಟ ಸಭೆ ನಡೆಯಲಿದೆ. ಎಂದು ಕೃಷಿ ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ಸಭೆಯಲ್ಲಿ ತೀರ್ಮಾನವನ್ನು ಕೂಡ ತೆಗೆದುಕೊಳ್ಳಲಾಗುತ್ತೆ. ಬಹಳ ಮುಖ್ಯವಾಗಿ ವಸಂತಿಗ ಸಾಮಾನ್ಯವಾಗಿ ಈ ಕೃಷಿ ಕ್ಷೇತ್ರಕ್ಕೆ ಅಂತ ಬಂದಾಗ ನಾವು ರೈತರಿಗೆ ಬಹಳ ಖುಷಿ ಬೆನ್ನೆಲುಬು ಅಂತ ಹೇಳ್ತೀವಿ. ಸೊ ಬಹುಶಃ ಅವ್ರು ಕೊಟ್ಟಂತ ಗ್ಯಾರಂಟಿಗಳಲ್ಲಿ ಇದು ಒಂದು ಗ್ಯಾರಂಟಿ ಇರ್ಬೋದೇನೋ, ಕೃಷಿಗೆ ಸಂಬಂಧಪಟ್ಟಿದ್ದು ಮತ್ತೆ ಶಿಕ್ಷಣಕ್ಕೆ ಸಂಬಂಧಪಟ್ಟಿದ್ದು. ಸೊ ಜನರ ಆಶಯ ಏನ್ ಗೊತ್ತಾ, ಆರೋಗ್ಯ ಶಿಕ್ಷಣ ಇವೆರಡನ್ನೂ ಫ್ರೀ ಮಾಡಿ ಸ್ವಾಮಿ, ನಮ್ಗೆ ಗ್ಯಾರಂಟಿಗಿಂತ ಇವು ಮುಖ್ಯ ಅನ್ನುವಂಥದ್ದನ್ನ ಯಾವಾಗಲೂ ನಾವು ಕೇಳ್ತಿರ್ತೀವಿ. ಬಹುಶಃ ಒಂದು ಕುತೂಹಲ ಇದೆ, ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿ ಆದ ನಂತರದಲ್ಲಿ ಕರೆಯುವಂಥ ಮೊದಲ ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವು 1-2 ಗ್ಯಾರಂಟಿಗಳು ಆ್ಯಡ್ ಆಗುತ್ತಾ ಗೊತ್ತಿಲ್ಲ. ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ಜನಪ್ರಿಯ ಯೋಜನೆ ಘೋಷಣೆ ಆಗುತ್ತೆ ಅಂತಂದ್ರೆ ಏನಿರ್ಬೋದು, ಏನು ಗುಡ್ ನ್ಯೂಸ್ ಕೊಡ್ತಾರೆ? ಸಿದ್ದರಾಮಯ್ಯನವರ ನಂತರದಲ್ಲಿ ಈ ಸರ್ಕಾರದಲ್ಲಿ ನೂತನ ನಾಯಕತ್ವದಲ್ಲಿ ಈ ಸರ್ಕಾರ ಮುನ್ನಡೆಯುತ್ತೆ ಇನ್ನೆರಡು ವರ್ಷ ಅಂತಂದ್ರೆ, ಇನ್ನೆರಡು ವರ್ಷ ನಮ್ಮ ರಾಜ್ಯದ ಜನತೆಗೆ ಸಿಗುವಂತಹ ಗುಡ್ ನ್ಯೂಸ್ ಏನು ಅನ್ನುವಂಥದ್ದು ಕುತೂಹಲ ಕಡೆ ಮಾಡಿ ಕೊಡ್ತಾ ಇದೆ. ಕಾದ್ ನೋಡೋಣ, ಗೊತ್ತಿಲ್ಲ ಏನು ಅಂತ. ವಸಂತ, ಈಗ ಬಹಳ ಮುಖ್ಯವಾಗಿ ಕೃಷಿ ಅಂತಂದ್ರೆ ನೀವು ಹೇಳ್ತಾ ಇದ್ರಿ ರೈತರನ್ನ ದೇಶದ ಬೆನ್ನೆಲುಬು ಅಂತ ಹೇಳ್ತೀವಿ ಅಂತ. ಅಂಥದ್ದಲ್ಲಿ ರೈತರು ಬಹಳ ಕ್ಯೂರಿಯಾಸಿಟಿಯಿಂದ ವೇಟ್ ಮಾಡ್ತಾರೆ. ಅದರಲ್ಲೂ ಬಹಳ ಮುಖ್ಯವಾಗಿ ಎಷ್ಟರ ಸಮಸ್ಯೆಗಳನ್ನ ಫೇಸ್ ಮಾಡ್ತಾರೆ. ಬಿತ್ತನೆ ಬೀಜದ ಸಮಸ್ಯೆ ಆಗಿರ್ಬೋದು, ಅದರ ಜೊತೆಗೆ ಏನಾದ್ರೂ ಸಾಲ ಮನ್ನಾ ಮಾಡ್ತಾರಾ ಅನ್ನೋದು ಕೂಡ ಒಂದು ಯೋಚನೆ ಆಗಿರುತ್ತೆ ರೈತರಿಗೆ. ಪರಿಸ್ಥಿತಿಯಲ್ಲಂತೂ ಅದಿಲ್ಲ ಅಂತ ಅನ್ಸುತ್ತೆ. ಹೌದು, ಬಟ್ ಯೋಚನೆ ಮಾಡೇ ಮಾಡ್ತಾರೆ ರೈತರು ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ. 100%. ಯಾಕಂದ್ರೆ ಗ್ಯಾರಂಟಿ ಯೋಜನೆಗಳಿಗೆ ಹಣ ಹೊಂದಿಸುವಂತದ್ದು ಬಹುದೊಡ್ಡ ಸವಾಲು. ಸಂಪನ್ಮೂಲಗಳ ಕ್ರೋಢೀಕರಣ ಮಾಡಿಕೊಂಡು ಗ್ಯಾರಂಟಿಗಳಿಗೆ ಹಣ ಹೊಂದಿಸುವಂತದ್ರ ಜೊತೆಗೆ ರೈತರ ಸಾಲ ಮನ್ನಾ ಅನ್ನುವಂಥದ್ದು ಬಹುಶಃ ದೂರದ ಮಾತು. ಯಾಕೆಂತಂದ್ರೆ ಈಗ ರೈತರ ಸಾಲ ಮನ್ನಾ ವಿಚಾರ ಯಾಕೆ ಮಾತಾಡ್ದೆ ಅಂತಂದ್ರೆ, ರೈತರು ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ದಾರೆ, ಸಾಲ ತೀರಿಸಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಈಗ ಮನೆ ಮುಂದೆ ಬಂದು ಗಲಾಟೆ ಮಾಡೋದಾಗಿರ್ಬೋದು, ನಿಮ್ಗೂ ಗೊತ್ತಿದೆ ಎಷ್ಟೆಲ್ಲ ಬೆಳವಣಿಗೆಗಳಾಯ್ತು. ಸಾಲ ತಗೊಂಡಿರ್ತಾರೆ ಅಂತ ಮನೆ ಬಳಿ ಹೋಗಿ ಗಲಾಟೆ ಮಾಡೋದೆಲ್ಲ ಮಾಡ್ತಾ ಇದ್ರು. ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನಾದ್ರು ನಿರ್ಧಾರ ಮಾಡ್ತಾರ ಅನ್ನೋದು ಕೂಡ ಬಹಳ ಕ್ಯೂರಿಯಾಸಿಟಿ ಇದೆ. ಅದರ ಜೊತೆಗೆ ಕೃಷಿ ಕ್ಷೇತ್ರ ಅಂತಂದ್ರೆ ಏನ್ ಕೊಡಬಹುದಾಗಾದ್ರೆ ರೈತರಿಗೆ ಹೊಸ ಗಿಫ್ಟ್ ಏನಾದ್ರು ಕೊಡ್ತಾರಾ? ಅದರ ಜೊತೆಗೆ ಶಿಕ್ಷಣದ ಬಗ್ಗೆ ಮಾತನಾಡ್ತಾ ಹೋದ್ರಂತೂ ಎಷ್ಟೋ ಈಗ ಸರ್ಕಾರಿ ಶಾಲೆಗಳ ಪರಿಸ್ಥಿತಿ ಯಾವ ರೀತಿ ಇದೆ, ಆ ಒಂದು ಸರ್ಕಾರಿ ಶಾಲೆಗಳ ಅಭಿವೃದ್ಧಿಯನ್ನ ಮಾಡ್ತಾರ ಅಥವಾ ಎಜುಕೇಶನ್ ಸಿಸ್ಟಮ್ ಏನಾದ್ರೂ ಸ್ವಲ್ಪ ಏನಾದ್ರು ಚೇಂಜಸ್ ಮಾಡ್ತಾರ ಅನ್ನೋದು ಕೂಡ ಬಹಳ ಕುತೂಹಲ ಇದೆ. ಅಂದ್ರೆ ಯಾವ ರೀತಿ ಅನ್ನೋದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಹೌದು, ಕೆಲವೊಂದಿಷ್ಟು ಪಠ್ಯ ಕ್ರಮಕ್ಕೆ ಸಂಬಂಧಪಟ್ಟಂತೆಯೂ ಬಹಳ ಚರ್ಚೆ ಆಗಿತ್ತು. ಯಾಕಂದ್ರೆ ನೋಡಿ, ಈಗಾಗಲೇ ಶಾಲೆಗಳು ಪ್ರಾರಂಭ ಆಗಿದೆ, ಇನ್ನು ಪಠ್ಯ ಪುಸ್ತಕಗಳೇ ಇನ್ನು ಸರಿಯಾಗಿ ಸಮರ್ಪಕವಾಗಿ ತಲುಪ್ತಾ ಇಲ್ಲ ಅನ್ನುವಂಥದ್ದು ಒಂದಷ್ಟು ಆರೋಪಗಳು ಕೇಳಿ ಬರ್ತಾ ಇದೆ. ಪೋಷಕರಿಂದ ಕೂಡ ಒಂದಷ್ಟು ಅಸಮಾಧಾನ ಇದೆ. ಹಾಗಾಗಿ ಸೊ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನಾದ್ರೂ ನಿರ್ಧಾರ ತೆಗೆದುಕೊಳ್ತಾರಾ? ಕೃಷಿಗೆ ಅಂತ ಬಂದಾಗ ನೋಡಿ, ಈಗ ಬಿತ್ತನೆ ಮಾಡುವಂತ ಕಾಲ, ರಸಗೊಬ್ಬರ ಅಥವಾ ಬಿತ್ತನೆ ಬೀಜದ ಒಂದು ಕೊರತೆ